ರೀ ಏನಾಯ್ತು? ಉಪ್ಪೇನಾದ್ರೂ ಜಾಸ್ತಿ ಆಯ್ತಾ? ಅದು ಗಡಿಬಿಡಿಲಿ ಅಡಿಗೆ ಮಾಡುವಾಗ 2 ಸತಿ ಉಪ್ಪು ಹಾಕ್ಬಿಟ್ಟೆ ರೀ, ಕ್ಷಮಿಸಿ, ತಪ್ಪಾಯ್ತು. ವಿಶ್ವ, ಇವತ್ತಾಗಿದ್ದು ಕನ್ಸು ನನ್ಸು ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಮಾವ ನನ್ನನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ರು. ಅವ್ರಿಗೆ ನನ್ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇದೆ ಗೊತ್ತಾ? ಅಯ್ಯೋ, ಮಾವ ನನ್ ಬಗ್ಗೆ ಒಂದೊಂದು ಮಾತಾಡ್ಬೇಕಾದ್ರು ಆ ಖುಷಿಗೆ ನನ್ ಕಾಲ್ ನೆಲ ಮೇಲೆ ನಿಂತಿರ್ಲಿಲ್ಲ ಕಣೋ. ನನ್ ಜೀವನ ಅಂತ ಇವತ್ತು ಸಾಕಾಗೋಯ್ತು ಅನ್ಸ್ತಿದೆ. ನನಗೂ ಅಷ್ಟೇ ಮೀನಾ, ಖುಷಿಗೆ ಏನು ಮಾತು ಬರ್ತಾ ಮೊದ್ಲಿಗೆ ಅಪ್ಪ ನನ್ ಜೊತೆ ಮೊದ್ಲಿನ ತರ ಪ್ರೀತಿಯಿಂದ ಮಾತಾಡಿದ್ರು ಅನ್ನೋ ಖುಷಿ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ನಿನ್ನ ಹಾಡಿ ಹೋಗ್ಲಿ ಬಾಯಿ ತುಂಬಾ ಸೊಸೆ ಅಂತ ಕರೆದ್ರು. ಅದ್ರ ಜೊತೆಗೆ ನಿನ್ನ ಮನೆನೂ ತುಂಬಿಸ್ಕೊಂಡ್ರು. ಮೀನಾ, ನನಗೆ ಹೇಗ್ ಅನಿಸ್ತಿದೆ ಅಂದ್ರೆ, ಕಸ್ಟಮರ್ ನಮ್ಮ ಅಂಗಡಿಗೆ ಬಂದು ವರ್ಷದ ಇಡೀ ದಿನಸಿನ ಒಂದೇ ಸಲ ಪರ್ಚೇಸ್ ಮಾಡಿದಾಗ ಖುಷಿ ಆಗತ್ತಲ್ಲ, ಅದಕ್ಕಿಂತ ಡಬಲ್ ತ್ರಿಬಲ್ ಅನಿಸ್ತಿದೆ ಕಣೆ. ಅಯ್ಯೋ ನನ್ ಮುದ್ದು. ಆಹಾ, ಕಳ್ಳ ನೀನು. ನಿನ್ನೆ ಎಲ್ಲ ಗುರ್ರ ಅಂತಿದೆ, ಇವತ್ತು ಬೆಣ್ಣೆ ಹಚ್ಚೋ ಮಾತಾಡ್ತೀಯಾ? ನಂಬ್ಲೇಬಾರ್ದು ನೀನ. ಹೋಗೋ. ಮೀನಾ ಮೀನಾ ಮೀನಾ, ಸಾರಿ ಕಣೆ. ನಿಂಗೆ ಗೊತ್ತಲ್ವಾ, ನಮ್ಮಿಂದಾಗಿ ಮಾಧವಣ್ಣನ ಮದ್ವೆ ಮುರಿದೋಯ್ತು ಅಂತ ಒಂದ್ ಗಿಲ್ಟ್ ಫೀಲ್ ಇತ್ತು. ಅದ್ರ ಜೊತೆಗೆ ಮತ್ತೆ ಅದೇ ತರ ಇನ್ಸಿಡೆಂಟ್ ಆಗಿದ್ದು, ಏನೋ ಆಗೋಯ್ತು ಕಣೆ. ಆಳಿದ್ಮೇಲೆ ಮರ್ತ್ಬಿಡು, ಇನ್ಮೇಲೆ ಈ ತರ ಎಲ್ಲ ಆಗಲ್ಲ, ಸರಿನಾ? ಬೇಕಿದ್ರೆ ನಿನ್ನ ನಾಣೆ. ತೆಗ್ಯ. ಮತ್ತೆ ಏನಾದ್ರು ನೀನ್ ಇದೇ ತರ ಮಾಡಿದ್ರೆ ಮಾವನೇ ನಿನ್ನ ವಿಚಾರಿಸ್ಕೋತಾರೆ. ಆಗ ನಾನಂತೂ ನೆನ್ನೆ ತರ ತಡಿಯಲ್ಲಪ್ಪ. ನಿಮ್ ಮಗಂಗ್ 4 ಬಾರ್ಸಿ ಅಂತ ಹೇಳಿ ನಾನು ನೋಡ್ಕೊಂಡು ನಿಂತು ಬಿಡ್ತೀನಿ. ಆಗ ಮಾವನ್ ಪಾರ್ಟಿ ನಾನು ಸೇರ್ಕೊಂಡ್ಬಿಡ್ತೀನಿ. ಆಹಾ, ಮದ್ವೆ ಆದ ತಕ್ಷಣ ಅಮ್ಮನ್ ಪಾರ್ಟಿ ಸೇರ್ಕೊಂಡೆ, ಈಗ ಮಾವನ್ ಪಾರ್ಟಿ ಸೇರ್ಕೋತಿಯಾ? ಗಂಡನ್ ಪಾರ್ಟಿ ಬಿಟ್ಟು ಅತ್ತೆ ಮಾವನ್ ಪಾರ್ಟಿ ಸೇರ್ಕೋತೀರ, ಏಕೈಕ ಮೋಸಗತ್ತಿ ನೀನೆ. ನಿನ್ನ ಮುದ್ದುಕೊಂಡು ನೀನು. ಇಲ್ಲ ಇಲ್ಲ, ನಾನ್ ಯಾವತ್ತಿದ್ರು ಈ ನನ್ ಚೆನ್ನ ಕೇಶವನ್ ಪಾರ್ಟಿನೇ. ಏನೇ ಹೋಬಳೆ ನಗ್ತಿದ್ಯಾ? ಕೇಶವ, ಮತ್ತೆ ಮತ್ತೆ ಮಾವ ನನ್ಗೆ ಆರತಿ ಮಾಡಿ ಮನೆ ಒಳಗ್ ತುಂಬಿಸ್ಕೊಂಡಿರೋದು ಫ್ಲಾಶ್ ಕಟ್ಟಲ್ಲಿ ನೆನ್ಪಾಗ್ತಿದೆ ಕಣೋ. ನಂಗೆ ಅದನ್ನ ನೆನ್ಸ್ಕೊಂತ ಇದ್ರೆ ಒಂಥರ ಖುಷಿ ಆಗ್ತಾ ಇದೆ. ಇನ್ನಿ ನಮ್ ಕೈಗೆ ಸಿಗಲ್ಲ ಬಿಡು. ಈಗಾಗ್ಲೇ ಮನೇಲೆಲ್ಲ ಮೀನಾ ಮೀನಾ ಅಂತ ನಿನ್ ಹಿಂದೆನೆ ಸುತ್ತಾಡ್ತಿರ್ತಾರೆ. ಈಗ ಬೇರೆ ಮಾವನ್ ಸರ್ಟಿಫಿಕೇಟ್ ಬೇರೆ ಸಿಕ್ಬಿಡ್ತು. ಇನ್ನು ನೀನ್ ಕೊಬ್ಬಂದು ಉಬ್ಬಿ ಉಬ್ಬಿ ಕೊಬ್ಬ ಸರಿ ಆಗ್ಬಿಡ್ತಿ ಅಷ್ಟೇ. ಏನು? ನಾನ್ ಕೊಬ್ಬ ಸರಿನಾ? ನಿನ್ನ ಕೇಶವ, ಏನತ್ತೆ, ಏನ್ ಅಡ್ಗೆ ಇವತ್ತು? ಏನ್ ಸ್ಪೆಷಲ್ಲು? ಮೀನಾ, ಇವತ್ತು ಹಬ್ಬದ ಅಡಿಗೆ ಮಾಡೋಣ ಅಂತ ಕಡೆ. ಹೌದಾ? ಸೂಪರ್ ಅತ್ತೆ. ಸರಿ ಸರಿ, ಬಾ, ನೀನು ತರಕಾರಿ ಹೆಚ್ಚಿಕೊಡು, ನಾನು ಬೇಗ ಅಡಿಗೆ ಮಾಡ್ತೀನಿ. ಅತ್ತೆ, ಹೇಗಿದ್ರು ಮಾವ ನನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೆ, ಮತ್ ಯಾಕೆ ನೀವ್ ಅಡ್ಗೆ ಮಾಡ್ತಿದ್ದೀರಾ ಇವತ್ತು? ಅಲ್ಲ, ಇನ್ಮೇಲೆ ಯಾವಾಗೂ ನಾನು ಅಡ್ಗೆ ಮಾಡ್ತೀನಿ. ಬನ್ನಿ ಈ ಕಡೆ. ಅಮ್ಮ ತಾಯಿ, ದಯವಿಟ್ಟು ಇದೊಂದು ಕೆಲಸ ಮಾತ್ರ ನೀನ್ ಮಾಡ್ಬೇಡ ಕಣೆ. ಅಯ್ಯೋ, ಮಾವ ಇನ್ಮೇಲೆ ನಾನು ಅಡ್ಗೆ ಮಾಡಿದ್ರೆ ಏನು ಅನ್ನಲ್ಲ, ನನಗ್ ಗೊತ್ತು. ಅಮ್ಮ ತಾಯಿ, ಅನ್ನಪೂರ್ಣೇಶ್ವರಿ, ದಯವಿಟ್ಟು ಹೇಗೋ ಆ ದೇವರ ದಯೆಯಿಂದ ನಿಮ್ಮ ಮಾವ ನಿನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೆ. ನೀನಿಂತ ಸಾಹಸ ಎಲ್ಲ ಮಾಡಿ ಅದನ್ನೆಲ್ಲ ಹಾಳು ಮಾಡ್ಬಿಡ್ಬೇಡ ಕಣೆ, ನಿನ್ ಕೈ ಮುಗಿತೀನಿ. ಚೆ ಅತ್ತೆ, ಏನ್ ಮಾಡ್ತಿದ್ದೀರಾ? ನೀವು ದೊಡ್ಡೋರು, ಹಾಗೆಲ್ಲ ಕೈ ಮುಗಿಬಾರ್ದು ಅಲ್ವಾ? ಅದಕ್ಕೆ ನೀನ್ ನಾನು ಹೇಳೋ ಮಾತು ಕೇಳ್ತೀಯಲ್ವಾ? ಖಂಡಿತ ಕೇಳಲ್ಲ. ಅದಕ್ಕೆ ಹೇಳಿದ್ದು, ನೀವ್ ಕೈ ಮುಗಿದ್ರು ಪ್ರಯೋಜನ ಇಲ್ಲ, ನಾನ್ ನಿಮ್ಮ ಕೇಳಲ್ಲ ಅಂತ. ಓ ದೇವ್ರೆ, ಇವ್ಳಿಗೆ ಏನ್ ಹೇಳೋದಪ್ಪ? ಇಲ್ಲೋಡೆ, ನಮ್ಮ ಯಜಮಾನ್ರ ಬಗ್ಗೆ ನಿನಗಿಂತ ಚೆನ್ನಾಗಿ ನನಗೊತ್ತು. ಏನೋ ನಿನ್ನ ಸೊಸೆ ಅಂತ ಒಪ್ಕೊಂಡ್ರು ಒಂದ್ ಮಾತ್ರಕ್ಕೆ ನೀನ್ ಮಾಡಿರೋ ಅಡ್ಗೆಲ್ಲ ಅವ್ರು ತಿನ್ನಲ್ಲ. ಅವರು ನನ್ನ ಕೈ ರುಚಿನೇ ಇಷ್ಟಪಡೋದು, ಗೊತ್ತಾ? ಸರಿ ಸರಿ, ಈಗ ನೀನ್ ಬಾ, ನನಗೆ ತರಕಾರಿ ಕಟ್ ಮಾಡ್ಕೊಡು, ಅಷ್ಟ್ ಸಾಕು. ಇಲ್ಲ ಇಲ್ಲ ಇಲ್ಲ, ಅವೆಲ್ಲ ಆಗಲ್ಲ ಅತ್ತೆ. ನೀವ್ ಅನ್ಕೊಂಡಿದ್ದೀರಾ ಅಷ್ಟೇ, ಮಾವ ನಿಮ್ ಕೈ ಅಡ್ಗೆ ಬಿಟ್ಟು ಬೇರೆ ಯಾರ ಕೈ ಅಡ್ಗೆನೂ ತಿನ್ನಲ್ಲ ಅಂತ. ಅವತ್ತು ಸ್ಟೋರ್ಸ್ ಅಲ್ಲಿ ಯಾರಿಗೂ ಗೊತ್ತಾಗ್ದಂಗೆ ಮಾವಂಗೆ ಟೊಮೆಟೊ ಗೊಜ್ಜು ಬಡಿಸ್ದೆ ತಾನೆ, ಅವ್ರು ಅದನ್ನ ಚಪ್ಪರಿಸ್ಕೊಂಡ್ ತಿಂದ್ರು ತಾನೆ. ಮತ್ತಿನೇನು, ಇವತ್ತಿಂದ ನಾನು ಅಡ್ಗೆ ಮಾಡ್ತೀನಿ. ಅಯ್ಯೋ ದೇವ್ರೆ, ಯಾಕೆ ಯಾಕೆ ನನ್ ಮಾತಿ ಕೇಳತ್ತೆ? ಈ ಮನೇಲಿ ನೀವು ಅತ್ತೆ, ನಾನು ಸೊಸೆ. ಅತ್ತೆ ಅತ್ತೆ ತರ ಇರ್ಬೇಕು, ಸೊಸೆ ಸೊಸೆ ತರ ಇರ್ಬೇಕು, ತಿಳಿತಾ? ಬನ್ನಿ ಈ ಕಡೆ. ಏ ಮೀನಾ, ಬನ್ನಿ ಅಂದೆ. ಅಯ್ಯೋ ದೇವ್ರೆ, ಇವಳು ನನ್ ಮಾತೆ ಕೇಳಲ್ಲ, ಏನಪ್ಪ ಮಾಡೋದು? ಅದೇನಾಗುತ್ತೋ ಆಗ್ಲಿ ಬಿಡು. ಮತ್ತೆ ಅತ್ತೆ, ಇವತ್ ನೀವು ತುಂಬಾ ಖುಷಿಲಿ ಇದ್ದೀರಾ ಅಲ್ವಾ? ಮಾವ ನಿಮ್ ಮುದ್ದಿನ ಸೊಸೆನ ಸೊಸೆ ಅಂತ ಒಪ್ಕೊಂಡ್ರು ಅಂತ ಅಲ್ವಾ? ಮತ್ತೆ ಇವತ್ ನನ್ಗೇನ್ ಕಮ್ಮಿ ಖುಷಿ ಆಯ್ತು ಅನ್ಕೊಂಡ ಮೀನಾ?
ಇವತ್ತಂತೂ ನನಗೆ ತುಂಬಾ ಖುಷಿ ಆಗ್ತಿದೆ ಕಣೆ. ನಮ್ ಕೇಶವ ಅಂತೂ ಖುಷಿಲಿ ಕುಣಿದು ಕುಪ್ಪಳಿಸ್ಬಿಟ್ಟ. ಪಾಪ ನಮ್ಮಪ್ಪ ನನ್ನನ್ನ ಮೊದ್ಲಿನ ತರ ಮಾತಾಡಿಸ್ತಿಲ್ಲ ಅಂತ ಅವನು ಎಷ್ಟು ಬೇಜಾರು ಮಾಡ್ಕೊಂಡಿದ್ದೆ ಗೊತ್ತಾ. ಇವತ್ತು ಅಪ್ಪ ಮಗನ್ ಮಧ್ಯೆ ಇದ್ದಂತ ಆ ಬೇಜಾರು ಬಗೆಹರಿತು. ನನ್ ಮುದ್ದು ಸೊಸೆ ಮುಖದಲ್ಲಿ ನಗು ಬಂತು. ನನಗಿಷ್ಟು ಸಾಕು. ಮೀನಾ, ಇದೇ ತರ ಅಮ್ಮ ವಲ್ಲಭನ್ನು ನಿಮ್ಮ ಮಾವ ಒಪ್ಕೊಂಡ್ಬಿಟ್ರೆ ನನಗಷ್ಟೇ ಸಾಕು ಕಣೆ. ನನಗವರಿಬ್ರು ಈ ತರ ಇರೋದು ನೋಡಕ್ ಆಗ್ತಾ ಇಲ್ಲ ಕಣೆ. ಎಲ್ಲ ನನ್ನಿಂದಾನೇ ಆಗಿದ್ದು ಅಂತ ನನಗೆಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ. ಆದಷ್ಟು ಬೇಗ ಅವರಿಬ್ಬರ ಜೊತೆನೂ ನಿಮ್ಮ ಮಾವ ಕೋಪ ತಾಪನೆಲ್ಲ ಬಿಟ್ಟು ಮಾತಾಡೋ ಹಾಗಾಗ್ಬೇಕು ಕಣೆ. ಆ ಟೈಮು ಬರುತ್ತೆ ಅತ್ತೆ. ಈಗ ನೋಡಿ, ನಮ್ ಮದ್ವೆ ನಮ್ಮ ಮಾವ ಇಷ್ಟು ಬೇಗ ಒಪ್ಕೋತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಸಡನ್ ಆಗಿ ಒಂದ್ ಮ್ಯಾಜಿಕ್ ಆಗ್ಲಿಲ್ವಾ? ಹಾಗೇನೆ ವಲ್ಲಭನ್ನು ಅಮೂಲ್ಯನು ಒಪ್ಕೊಂಡು ಕ್ಷಮಿಸ್ತಾರೆ. ಅವಳನ್ನು ಬಾಯಿ ತುಂಬಾ ಸೊಸೆ ಅಂತ ಕರೀತಾರೆ. ನೋಡ್ತಾ ಇರಿ. ನಿಜ? ಅಯ್ಯೋ ನನ್ ಮುದ್ದು ಸೊಸೆ, ನಿನ್ ಬಾಯಿಗೆ ಸಕ್ಕರೆ ಹಾಕ್ಬೇಕು. ನಿನ್ ಬಾಯಿ ಹರಕೆ ಅಂತ ಆದ್ರೆ ಸಾಕು ಕಡೆ. ನೋಡ್ತಾ ಇರು, ಆವಾಗ ಬರೀ ಮನೇಲಿ ಹಬ್ಬದ ಅಡಿಗೆ ಎಲ್ಲ ಊರ್ಗೆ ಊಟ ಹಾಕ್ಸ್ಬಿಡ್ತೀನಿ. ಇದು ಮೋಸ ಅತ್ತೆ. ನನಗ್ ಸೊಸೆ ಪಟ್ಟ ಸಿಕ್ಕಿದಾಗ ಬರೀ ಪಾಯಸ ಅಂತೆ, ಅದೇ ಅಮ್ಮಗ್ ಸೊಸೆ ಪಟ್ಟ ಸಿಕ್ಕಿದಾಗ ಒಬ್ಬಟ್ಟ. ಮತ್ತೆ ಇನ್ನೇನತ್ತೆ ಸಮಾಚಾರ? ಏನಾದ್ರೂ ಮಾತಾಡಿ, ಅವಾಗ ಅಡ್ಗೆ ಮಾಡೋದಕ್ಕೆ ಬೋರ್ ಆಗಲ್ಲ. ಮತ್ತೆ ಏನಾಯ್ತು? ಯಾಕೆ ಕಣ್ಣಲ್ಲಿ ನೀರು? ಏನಿಲ್ಲ ಮೀನಾ, ಒಂದೊಳ್ಳೆ ಕೆಲಸ ಮಾಡುವಾಗ 108 ವಿಘ್ನ ಬರುತ್ತೆ ಅಂತಾರೆ. ಆದ್ರೆ ನನ್ ವಿಷಯದಲ್ಲಿ ಒಂದೊಳ್ಳೆ ಕೆಲಸ ಮಾಡಾದ್ಮೇಲೆ 108 ವಿಘ್ನಗಳು ಬರ್ತಿದೆ ಕಣೆ. ವಲ್ಲಭ ನನ್ ಜೊತೆ ಮಾತಾಡ್ತಿಲ್ಲ, ಅವರಪ್ಪ ವಲ್ಲಭನ್ ಮಾತಾಡಿಸ್ತಿಲ್ಲ. ಎದುರುಗಡೆ ಮನೆಯವ್ರ ದ್ವೇಷ ಇನ್ನೂ ಹೆಚ್ಚಾಗಿದೆ. ವಲ್ಲಭ ಅಮೂಲ್ಯನ್ ಮಧ್ಯೆನು ಏನೂ ಸರಿ ಇಲ್ಲ ಮೀನಾ. ವಲ್ಲಭನ್ ಜೊತೆ ನಿಮ್ ಮಾವ ಅಮೂಲ್ಯನ್ ಮೇಲೂ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಆದ್ರೆ ನನಗ್ ನಂಬಿಕೆ ಇದೆ ಮೀನಾ, ಇದೆಲ್ಲ ಹೀಗೆ ಇರಲ್ಲ. ನೋಡ್ತಾ ಇರು, ಒಂದಲ್ಲ ಒಂದಿನ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಅವತ್ ನಾನು ಅಮೂಲ್ಯನ್ಗೂ ವಲ್ಲಭಂಗೂ ಮದ್ವೆ ಮಾಡಿಸ್ದೆ ಹೋಗಿದ್ದಿದ್ರೆ ಅಮೂಲ್ಯನ್ ಜೀವನ ಸರಿ ಹೋಗ್ತಾನೆ ಇರ್ಲಿಲ್ಲ ಮೀನಾ. ಯಾರ ಜೊತೆನೋ ಓಡ್ ಹೋದ್ಲು, ಒಂದಿನ ಒಂದ್ ಜೊತೆ ಇದ್ದು ಆಮೇಲೆ ವಾಪಸ್ ಬಂದ್ಲು ಅಂತ ಊರವರೆಲ್ಲ ಅಮೂಲ್ಯನ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ರು. ಆಮೇಲೆ ನಮ್ಮ ಅಮ್ಮನ ಯಾರು ಮದ್ವೆ ಆಗ್ತಿರ್ಲಿಲ್ಲ ಕಣೆ. ನಮ್ಮ ಅಣ್ಣ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಮೀನಾ. ಈ ವಿಷಯ ಎಲ್ಲ ಕೇಳೋ ಧೈರ್ಯ ಅವನಿಗಿಲ್ಲ ಕಣೆ. ಅವನು ಅಮೂಲ್ಯನ್ನು ಸಾಯಿಸಿ ಅವನು ಸತ್ತು ಹೋಗ್ತಿದ್ದ. ಇದೆಲ್ಲ ಆಗ್ಬೇಕಾಗಿತ್ತ ಹೇಳು? ಹಾಗೆಲ್ಲ ಆಗ್ಬಾರ್ದು ಅಂತ ತಾನೇ ನಾನು ಅಮೂಲ್ಯನ ನಮ್ಮನೆ ಸೊಸೆ ಮಾಡ್ಕೊಂಡಿದ್ದು. ಆದ್ರೆ ಅಮೂಲ್ಯನೇ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ನನ್ನ ಬೈದ್ಬಿಟ್ರು ಮೀನಾ. ನಮ್ಮಿಬ್ಬರಿಗೂ ಯಾಕೆ ಮದುವೆ ಮಾಡಿಸಿದ್ರಿ ಅಂತ ನನ್ನ ಮೇಲೆ ಎಷ್ಟು ಕೋಪ ಮಾಡ್ಕೊಂಡ್ಲು ಗೊತ್ತಾ? ಏನೋ ಅಮ್ಮ ನಿಮ್ಮ ಬೈದ್ಲಾ? ಚೇಚೆ, ಅವಳೇನ್ ನನ್ನ ಬೇಕು ಅಂತ ಬೈದಿಲ್ಲ ಕಣೆ. ಇಷ್ಟ ಇಲ್ದಿರೋ ಹುಡುಗನ ಜೊತೆ ಮದ್ವೆ ಮಾಡ್ಸಿದ್ವಲ್ಲ, ಆ ಕೋಪಕ್ಕೆ ನನ್ನನ್ನ ಹಾಗೆ ಬೈದ್ಲು ಅನ್ಸುತ್ತೆ. ಎಲ್ಲಿ ಬಿಡು, ಅವಳಿನ್ನು ಚಿಕ್ಕ ಹುಡುಗಿ, ಅವಳಿಗೆದೆಲ್ಲ ಏನ್ ಗೊತ್ತಾಗತ್ತೆ? ಬೇಜಾರ್ ಮಾಡ್ಕೋಬೇಡಿ ಅತ್ತೆ. ಅಕ್ಕ, ಊಟ ಬರ್ಲಿ, ಎಲ್ರು ಕಾಯ್ತಾ ಇದೀವಿ. ಬರಲಿ ಬರಲಿ ನಮಗೆ ಊಟ. ಬಂತು ಬಂತು. ಅಣ್ಣ, ಕಿಚನ್ ಇಂದ ಘಮ 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 ಅಂತ ಸ್ಮೆಲ್ ಬರ್ತಾ ಇದೆ. ಅಪ್ಪ ಸೊಸೆನ ಒಪ್ಕೊಂಡ್ರು ಅನ್ನೋ ಖುಷಿಲಿ ಇವತ್ತು ಸ್ಪೆಷಲ್ ಡಿನ್ನರ್ ಮಾಡಕ್ ಏನಾದ್ರು ತಯಾರಿ ಮಾಡ್ತಿದಾರಾ ನಿಮ್ ಹೆಂಡ್ರು? ಲವ್ ಅಲ್ಲ ಬಾ, ಸುಮ್ನೆ ಇರೋ. ಅಪ್ಪ ಮೀನು ಒಪ್ಕೊಂಡಿದಾರೆ ಅಷ್ಟೇ, ಮೀನಾ ಮಾಡೋ ಅಡ್ಗೆನಲ್ಲ. ಅಪ್ಪಂಗೆ ಅಮ್ಮನ್ ಕೈ ಅಡ್ಗೆ ಬಿಟ್ಟು ಇನ್ ಯಾರ ಕೈ ಅಡ್ಗೆನೂ ರುಚಿಸಲ್ಲ. ಅದೆಲ್ಲ ಬಿಡ್ರಪ್ಪ, ಈಗ ಬಹಳ ದಿವಸಗಳ ಮೇಲೆ ಒಂದು ಖುಷಿಯಾದ ವಿಷಯ ನಡೀತಿದೆ ಮನೆಯಲ್ಲಿ. ಸೊ ಎಲ್ರು ಆ ವಿಷಯ ಮಾತಾಡ್ತಾ ಚೆನ್ನಾಗಿ ಊಟ ಮಾಡೋಣ ಖುಷಿಯಾಗಿ. ಹತ್ತಿರ ಅದಕ್ಕಾರಂದ ಬರ್ಲಿ ಬರ್ಲಿ ಊಟ ಬರ್ಲಿ.
ಬಡ್ಸಿ. ಗಿರ್ಜಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ಬಡ್ಸು. ರೀ, ಏನಾಯ್ತು? ಉಪ್ಪೇನಾದ್ರೂ ಜಾಸ್ತಿ ಆಯ್ತಾ? ಅದು ಗಡಿಬಿಡಿಲಿ ಅಡಿಗೆ ಮಾಡುವಾಗ 2 ಸತಿ ಉಪ್ಪು ಹಾಕ್ಬಿಟ್ಟೆ ರೀ. ಕ್ಷಮಿಸಿ, ತಪ್ಪಾಯ್ತು. ಗಿರ್ಜಾ, 30 ವರ್ಷದಿಂದ ನೀನ್ ಮಾಡಿರೋ ಅಡುಗೆ ತಿಂತಾ ಇದ್ದೀನಿ. ಇದು ನೀನ್ ಮಾಡಿದೋ ಇಲ್ವೋ ನನ್ಗೆ ಗೊತ್ತಾಗಲ್ವಾ? ಇದು ನೀನ್ ಮಾಡಿದ್ದಲ್ಲ. ರೀ, ಅದು ಗಿರಿಜಾ, ನನ್ ಸೊಸೆ ಮಾಡಿರೋ ಅಡುಗೆ ಅದ್ಭುತವಾಗಿದೆ. ಗಿರ್ಜಾ, ಇವತ್ತು ನಾನು ಇವಳನ್ನ ಸೊಸೆ ಅಂತ ಒಪ್ಕೊಂಡೆ ಅಂತ ಈ ಮಾತು ಹೇಳ್ತಾ ಇಲ್ಲ. ಮೀನಾ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಅವತ್ತು ಸ್ಟೋರ್ಸ್ಗೆ ಬಂದು ಟೊಮೊಟೊ ಚಟ್ನಿ ಬಡಿಸಿದ್ಲಲ್ಲ, ತುಂಬಾ ಇಷ್ಟ ಆಯ್ತು ನನಗೆ. ಮಾವ, ಈ ಮಾತನ್ನ ಅವತ್ತೇ ಹೇಳಕ್ ಏನಾಗಿತ್ತು ನಿಮ್ಗೆ? ಪರವಾಗಿಲ್ಲ ಬಿಡಿ, ಇವತ್ತಾದ್ರೂ ಹೇಳ್ತಿದಿರಲ್ಲ. ಥ್ಯಾಂಕ್ ಯು ಮಾವ. ಹತ್ತಿರ ಅಲಕಾನಂದ, ಊಟ ಚೆನ್ನಾಗಿಲ್ಲ ಅಂದ್ರೆ ಎಲ್ರಿಗೂ ಉಗುದು ಉಪ್ಪು ಹಾಕ್ಬಿಡೋದು, ಊಟ ಚೆನ್ನಾಗಿತ್ತು ಅಂದ್ರೆ ಹಂಗೆ ಸೈಲೆಂಟ್ ಆಗಿ ತಿನ್ಕೊಂಡ್ಬಿಡೋದು. ಕಳ್ಳ ಕಳ್ಳ ಬಾವ ನೀವು. ಸಾರಿ ಬಾವ, ಏನೋ ಫೋನಲ್ಲಿ ಬಂದ್ಬಿಡ್ತು. ಅದ್ಗೆ ನಿಮ್ ಒಳ್ಳೆ ತಂದಿಂದ ಅಪ್ಪನ್ ಮನ್ಸು ಗೆದ್ದಿದೀರಾ ಅಂತ ಖುಷಿ ಪಡೋ ಅಷ್ಟ್ರಲ್ಲಿ ನಿಮ್ ಕೈ ರುಚಿಯಿಂದಾನು ಅಪ್ಪನ್ ಮನ್ಸ್ ಗೆದ್ಬಿಟ್ರಿ. ಸೂಪರ್ ನೀವು. ಮತ್ತೆ ಹೆಂಗೆ ನಾವು ಇನ್ಮೇಲೆ ಕಾಲರ್ ಇರೋ ಬ್ಲೌಸ್ ಹೊಲ್ಸ್ಕೋಬೇಕಪ್ಪ.